ದೀಪ ಆಫೀಸ್ಗೆ ಹೋಗ್ಲಿಲ್ವಾ? ಇಲ್ಲ, ಹೋಗಕ್ ಮನ್ಸಿಲ್ಲ. ಯಾಕೆ, ಏನಾಯ್ತು? ಮದುವೆ ಆದ ಹೊಸದ್ರಲ್ಲಿ ಹಸ್ಬೆಂಡು ಅವ್ರ ಅತ್ತಿಗೆ ಮಾತು ಕೇಳಿಕೊಂಡು ನನ್ನನ್ನು ಅವರಿಂದ ದೂರ ಇಟ್ಟರು. ಆಮೇಲೆ ಅವರಾಗೆ ಬಂದು ಮಾತಾಡಿಸಿ ನನ್ನ ಜೊತೆ ಆತ್ಮೀಯವಾಗಿದ್ದರು. ನನ್ನ ಹಸ್ಬೆಂಡು ಶ್ರೀರಾಮಚಂದ್ರ 7 ಜನಕ್ಕೂ ನನ್ನ ಜೊತೆನೇ ಇರಲಿ ಅಂತ ನಾನು ಕೇಳ್ಕೊಂಡೆ. ಆದರೆ ಇತ್ತೀಚೆಗೆ ಅವ್ರ ಮನಸ್ಸು ದಿಸ ಕಡೆ ಬಾಳ್ತಿರೋದು ನೋಡಿದ್ರೆ ನಾನು ಅವ್ರಿಗೆ ಬೇಡ ಅನಿಸ್ತಿದೆ. ಗಂಡಸರು ಯಾಕೆ ಈ ಥರ ಬದಲಾಗ್ತಾರೆ? ಪ್ರಪಂಚದಲ್ಲಿ ಯಾರನ್ನು ನಂಬಾರ್ದು ದೀಪ. ನಮ್ಮಪ್ಪ ಅಮ್ಮನ್ ಬಿಟ್ರೆ ಬೇರೆ ಎಲ್ಲರೂ ನಮ್ಮನ್ನ ಸ್ವಾರ್ಥಕ್ಕೆ ಉಪಯೋಗಿಸ್ಕೋತಾರೆ. ಮದುವೆ ಆಗಿದ್ದೊಸ್ತರಲ್ಲಿ ನಮ್ಮ ಜೀವನ ಎಲ್ಲ ಚೆನ್ನಾಗೇ ಇರುತ್ತೆ. ಹೋಗ್ತಾ ಹೋಗ್ತಾ ಅಡಿ ತಪ್ಪಿದ ರೈಲಿನ ಥರ ಆಗೋಗುತ್ತೆ. ಆದರೆ ಇದರಲ್ಲಿ ನಮ್ಮ ತಪ್ಪೇನಿದೆ? ಒಂದೊಂದ್ಸಲ ತಪ್ಪಿಲ್ಲದೆ ಹೋದ್ರೂ ಶಿಕ್ಷೆ ಅನುಭವಿಸ್ಬೇಕಾಗತ್ತೆ. ಅದನ್ನ ಹಣೆ ಬರಹ ಅಂತಾರೆ. ನನ್ನ ಮದ್ವೆನೇ ತಗೋ, ಹಾಸ್ಪಿಟ್ಲಲ್ಲಿ ಆಯ್ತು. ಆ ರೀತಿ ಆಗತ್ತೆ ಅಂತ ಯಾರಿಗಾದ್ರೂ ಗೊತ್ತಿತ್ತಾ? ಪ್ರಪಂಚದಲ್ಲಿ ಗಂಡಸ್ರಿಗೆ ಮಾತ್ರ ಆಯ್ಕೆಗಳಿರುತ್ತೆ, ನಮ್ಗಿರಲ್ಲ. ನಾವು ಪ್ರಶ್ನೆ ಮಾಡಿದ್ರೆ ನಾವೇ ತಪ್ಪು ಮಾಡಿದೀವಿ ಅನ್ನೋ ತರ ಮಾತಾಡ್ತಾರೆ. ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಎಲ್ಲಿವರೆಗೂ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದಕ್ಕ? ನಮಗೂ ಸಹನೆ ಇರುತ್ತಲ್ಲ. ಸಹನೆ ಮೀರಿದಾಗ ಪ್ರಶ್ನೆ ಮಾಡಲೇಬೇಕು. ಅದಕ್ಕೆ ಉತ್ತರ ಸಿಗ್ಲಿಲ್ಲ ಅಂದ್ರೆ ಮುಂದಿನ ಆಯ್ಕೆ ಹೆಂಡತಿದೇ ಆಗಿರ್ಬೇಕೇ ಹೊರತು ಆ ಅವಕಾಶನ ಗಂಡಂಗೆ ಮಾತ್ರ ಕೊಡಬಾರ್ದು.